ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಅಮ್ಮ ಮನೇಲಿದ್ದೀನಿ. ಅಮ್ಮ ಮನೆ ಇರೋದೆಲ್ಲಿ ಅಂತಂದರೆ ಚಿತ್ರದುರ್ಗದಲ್ಲಿದೆ. ನಾನು ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ಅಮ್ಮ ಮನೆ ಅಂತಂದರೆ ತುಂಬಾ ಖುಷಿಯಾಗಿರ್ತೀವಿ. ಖುಷಿ ಅದಕ್ಕೆ ಹೇಳೋದಕ್ಕೆ ಮಾತೇ ಇಲ್ಲ. ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ. ಅದೇ ರೀತಿ ನಾನು ಪ್ರತಿ ಸತಿ ಚಿತ್ರದುರ್ಗಕ್ಕೆ ಬಂದಾಗ ನಮ್ಮ ಏರಿಯಾದಲ್ಲೇ ಇರುವಂಥ ಗ್ರಾಮ ದೇವತೆ ಉಚ್ಚಿಂಗಲಮ್ಮ ಟೆಂಪಲ್ಗೆ ಹೋಗುವಂಥದ್ದು ಹೋಗ್ತಾ ಇರ್ತೀನಿ. ಹಾಗಾಗಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಹೋಗ್ತಾ ಇದ್ದೀನಿ. ಅಲ್ಲಿ ಟೆಂಪಲ್ ಎಲ್ಲ ಆಗಿದೆ, ನೀವು ನೋಡ್ಬೋದು. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿಲ್ಲ, ಗೂಗಲೆಲ್ಲ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಏಕನಾಥೇಶ್ವರಿ ಮತ್ತು ಉಚ್ಚಿಂಗಲಮ್ಮ ಅಂತಂದರೆ ಚಿತ್ರದುರ್ಗದಲ್ಲಿ ಫೇಮಸ್. ಸೊ ಹಾಗಾಗಿ ನಾನಿವತ್ತು ಆ ಒಂದು ಟೆಂಪಲ್ಗೆ ಮತ್ತು ಬರ್ಗೇರಮ್ಮ, ತಿಪ್ಪಿಂಗಟ್ಟಮ್ಮ ಅಂತ ದೇವರುಗಳಿದ್ದಾರೆ. ಅವರೆಲ್ಲ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ತುಂಬ ಇಲ್ಲಿ ನಡೆಯುವಂಥ ಜಾತ್ರೆಗಳೆಲ್ಲ ತುಂಬಾ ಗ್ರ್ಯಾಂಡಾಗಿ ನಡೆಯುತ್ತೆ. ಹಾಗಾಗಿ ತುಂಬಾ ಪ್ರಸಿದ್ಧಿ ಅಂತ ಹೇಳ್ಬೋದು. ನಾನಿವತ್ತು ಉಚ್ಚಿಂಗಲಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನನ್ನ ಮಗನ ಜೊತೆ. ಬನ್ನಿ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಬೇಡ ನೋಡಿ, ನಮ್ಮಮ್ಮ ದೇವಸ್ಥಾನಕ್ಕೆ ಬಾ ಅಂದರೆ ಬರಲ್ಲ ಅಂತ ಹೇಳ್ತಿದ್ದಾರೆ. ನಾನು ಒಬ್ಬಳೇ ಹೋಗ್ಬಿಟ್ಟು ಬರಬೇಕೀಗ. ಓಕೆ, ನೀವಿವಾಗ ನೋಡ್ತಾ ಇದ್ದೀರಾ ಅಲ್ವಾ, ಇದೇ ನಾನು ಹೇಳಿದಂತಹ ಉಚ್ಚಂಗಿ ಯಲ್ಲಮ್ಮ ಟೆಂಪಲ್ಲು. ತುಂಬ ಪುರಾತನವಾದದ್ದು. ಇದು ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡಿಲ್ಲ. ಯಾಕಂತಂದರೆ ಆ ಒಂದು ಶಕ್ತಿ, ತಾಯಿಯ ಶಕ್ತಿ ಹಾಗೆ ಇರಲಿ ಅನ್ನೋ ಕಾರಣಕ್ಕೆ. ಹಾಗೆ ಪುರಾತನವಾಗಿದ್ದರಿಂದ ಮತ್ತು ಇದು ಬೆಟ್ಟಕ್ಕೆ ಹತ್ತಿರ ಇರೋದ್ರಿಂದ ಬರೋರೆಲ್ಲ ಇಲ್ಲಿಗೆ ಬಂದೇ ಬರ್ತಾರೆ. ಸೊ ಹಾಗಾಗಿ ಇದು ಹೇಗಿದೆಯೋ ಹಾಗೆ ಬಿಟ್ಟಿದ್ದಾರೆ. ನನ್ನ ಮಗ ನೋಡ್ಬೋದು ಹೋಗ್ತಾ ಇದ್ದಾನೆ. ದೇವಾಲಯದೊಳಗಡೆ ಹೋಗ್ತಾ ಇದ್ದೀನಿ. ಇದು ಪುರಾತನವಾಗಿದ್ದರಿಂದ ತುಂಬಾ ಪ್ರಶಾಂತವಾಗಿ ತಂಪು, ತುಂಬಾ ಯಾವಾಗಲೂ ಕೂಡ ತುಂಬ ಕೋಲ್ಡ್ ಇರುತ್ತೆ. ಇಲ್ಲಿ ತಾಯಿಗೆ ಮೆರವಣಿಗೆಗೆ ಹೋದಾಗ ಬೇಕಾಗಿರುವಂತಹ ಐಟಮ್ಗಳನ್ನೆಲ್ಲ ಇಲ್ಲಿಟ್ಟಿದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಮಂಗಳವಾರ ಅಲ್ವಾ, ಹಾಗಾಗಿ ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬಟ್ ಹಬ್ಬಗಳ ಟೈಮಲ್ಲಂತೂ ತುಂಬಾ ಜನ ಇರ್ತಾರೆ. ನನ್ನ ಮಗ ಆರಾಮಾಗಿ ದೇವ್ರ ಹತ್ರ ಬೇಡ್ಕೊತಾ ಇದ್ದಾನೆ. ಏನು ಬೇಡ್ಕೊತಾ ಇದ್ದಾನೆ ಅಂತ ಅಂತೂ ಗೊತ್ತಿಲ್ಲ. ಬಟ್ ನಾನಂತೂ ಭಕ್ತಿಪೂರ್ವಕವಾಗಿ, ಮನಸ್ಪೂರ್ವಕವಾಗಿ ತಾಯಿ ಹತ್ರ ಬೇಡ್ಕೊಂಡೆ. ನೀವು ನೋಡ್ಬೋದು ಉಚ್ಚಂಗಿ ಯಲ್ಲಮ್ಮ ತುಂಬಾ ಪವರ್ಫುಲ್ ದೇವಿ. ಈ ಒಂದು ತಾಯಿಯ ಶಕ್ತಿ ಅದನ್ನು ಯಾರು ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಸೊ ಅದರಲ್ಲೂ ಧನುರ್ಮಾಸ ಆಗಿರ್ಬೋದು, ನವರಾತ್ರಿಗಳ ಟೈಮಲ್ಲಂತೂ ಇನ್ನೂ ಅದ್ಭುತವಾಗಿ ತಾಯಿಗೆ ಅಲಂಕಾರ ಮಾಡ್ತಾರೆ. ಪ್ರತಿದಿನ ಒಂದೊಂದು ರೀತಿಯಾಗಿ ಅಲಂಕಾರ ಮಾಡ್ತಾರೆ. ಭಕ್ತಿಯಿಂದ ಬೇಡ್ಕೊಂಡು ನಾವು ದೇವಸ್ಥಾನದಿಂದ ಆಚೆ ಬಂದ್ವಿ. ಇದು ದೇವಸ್ಥಾನದ ಪಕ್ಕ ಇರುವಂಥದ್ದು. ಯಾರಾದರೂ ದೇವಸ್ಥಾನಕ್ಕೆ ಬಂದವರು ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಈ ರೀತಿ ಇದೆ. ಮತ್ತು ಇಲ್ಲಿ ಸಂಕ್ರಾಂತಿ ಟೈಮಲ್ಲಂತೂ ತುಂಬಾ ಜನ ಬರ್ತಾರೆ. ಹಾಗಾಗಿ ತುಂಬಾ ಫೆಸಿಲಿಟೀಸ್ ಇದೆ. ಇಲ್ಲಿ ನಾಗರಕಟ್ಟೆ ನೀವು ನೋಡ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ನಾವು ಪ್ರತಿ ವರ್ಷ ನಾಗರ ಪಂಚಮಿ ಮತ್ತು ಗಣಪತಿ ಹಬ್ಬದಲ್ಲಾಗಿರ್ಬೋದು ಹುತ್ತಕ್ಕೆ ಹಾಲೆರೀತಾರೆ ಅಂತ ಹೇಳ್ತಾರಲ್ವ, ಅದೇ ರೀತಿ ನಾವು ನಾಗರ ಪಂಚಮಿ ದಿನ ಇದೇ ಜಾಗದಲ್ಲಿ ಬಂದು ಈ ಒಂದು ನಾಗರಕಟ್ಟೆಗೆ ಹಾಲೆರೆಯೋದು ನೀವು ನೋಡ್ಬೋದು. ನಾವು ಅಪ್ಪ ಅಮ್ಮ ಇದು ಲಾಸ್ಟ್ ಇಯರ್ ನಾಗರ ಪಂಚಮಿ ಫೆಸ್ಟಿವಲ್ದು. ನಾವು ಪ್ರತಿ ವರ್ಷ ಇದೆ, ನಾವೇ ಅಂತಲ್ಲ ತುಂಬ ಜನ ಬಂದು ಇಲ್ಲಿ ಹಾಲನ್ನು ಎರೆದೋಗ್ತಾರೆ. ತಾತ ಬಂದಿದ್ವಾ? ಏನಕ್ಕೆ ಬಂದಿದ್ವಿ? ಪಾಮಿ ಪೂಜೆ ಮಾಡಕ್ಕೆ ಬಂದಿದ್ವಿ ತಾನೇ. ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಈ ಒಂದು ದೇವಾಲಯದಲ್ಲಿ ಸುಮಾರು ಮಧ್ಯಾಹ್ನ 12 ಗಂಟೆಯಿಂದ ಅನ್ನ ಪ್ರಸಾದ ವಿನಿಮಯ ಇರುತ್ತೆ. ಎಷ್ಟು ಜನ ಇರ್ತಾರೆ ಅಂತಂದರೆ ಸುಮಾರು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 6-7 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಜನ ಬರ್ತಾನೆ ಇರ್ತಾರೆ. ನಿಂತ್ಕೊಳ್ಳೋದಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಅಷ್ಟು ಈ ದೇವಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ನೀಡಿದ್ದಾಳೆ. ಏನು ತಿಂತ ಇದೀಯಾ? ದೋಸೆ. ನಂಗೆ ಕೊಡು. ಏನಪ್ಪ? ಆನೆ ಬಂತು ಮಾಡ್ತಿದ್ದೀರಾ? ಎಷ್ಟು ದೋಸೆ ತಿಂದೆ? ಎಲ್ಲಿ ಯಶು? ಇಲ್ಲಿ ಗುಮ್ಮ. ಗೆಟ್ ಅಪ್ ಯಶು. ಏನಾಯ್ತು? ಅಜ್ಜಿ ಹೊಡಿತಾ? ಯಾಕೆ? ಕುರ್ಕುರೆ ಕೇಳ್ದ್ಯಾ? ಅದೆಲ್ಲ ತಿಂತಾರಾ? ಡೈರಿ ಮಿಲ್ಕ್ ಕೇಳ್ದ್ಯಾ? ಮತ್ತೆ ಅಪ್ಪ ಅಮ್ಮನ ಮನೇಲಿ ಬಂದರು. ಈ ನನ್ನ ಮಗನ ಕಾಟ ತಪ್ಪಲಿಲ್ಲ ನನಗೆ. ಯಶು
ನಿದ್ದೆ ಬರ್ತಿದ್ದಾ? ನೀರು ಬೇಕಾ? ಇಷ್ಟೊತ್ತವರೆಗೂ ಚೆನ್ನಾಗಿ ಕುಣ್ದ ಅವ್ರ ತಾತನ ಜೊತೆ. ಇವಾಗ ನಾನು ಮಲ್ಗೋ ಟೈಮಲ್ಲಿ ಬಂದ್ಬಿಟ್ಟು ಹಠ ಮಾಡ್ತಾ ಇದ್ದಾನೆ. ಅದೇನೋ ಅಂತಾರಲ್ಲ, ಗಾದೆ ಇದೆಯಲ್ಲ, ಆ ಥರ ಆಯಿತು ಅಲ್ವಾ ಯಶು? ಎಲ್ಲೋದ್ರೂ ಈ ನನ್ನ ಮಗನ ಕಾಟ ಮಾತ್ರ ತಪ್ಪಲ್ಲ ನನಗೆ, ಅಲ್ಲ? ಹಾಂ, ನಮ್ಮ ಮಮ್ಮಿಯವರು ಘಮ ಘಮ ಅಂತ ಏನೋ ಮಾಡ್ತಿದ್ದಾರೆ. ಏನು ಮಾಡ್ತಿದ್ಯಾ ಮಮ್ಮಿ? ಕಬಾಬ್ ಇಲ್ಲ, ಆಹಾ ಕಬಾಬ್. ಆಮೇಲೆ ಸಾಂಬಾರಾ? ಸಾಂಬಾರು. ಎಲ್ಲಿ? ಊಹೂ, ಬೇಡವಾ? ಯಾಕೆ ಬೇಡ? ನಾನು ತಿಂತೀನಿ ಕಬಾಬ್. ಸೂಪರ್. ಅಮ್ಮ ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ಮಾಡಿದ್ರು. ಅಮ್ಮನೇ ಅಲ್ವಾ, ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಮಾಡಿದ್ದು. ಯಾಕಂತಂದರೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಬಟ್ ಅಮ್ಮ ಅಡುಗೆ ಎಲ್ಲ ಆದಮೇಲೆ ನನ್ನ ಎಬ್ಬರಿಸಿದ್ರು. ಅದಕ್ಕೆ ಹೇಳೋದು ತಾಯಿ ಪ್ರೀತಿ ಅಂತ. ನಾನು ನೋಡಿ ಇಲ್ಲಿ ಬಂಗಾರಿ. ಓ ಮೈ ಗಾಡ್. ಊಟ ಎಲ್ಲ ಆದಮೇಲೆ ಯಶು ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅಂತ ಹೇಳ್ಬಿಟ್ಟು ಟೆರಸಿಗೆ ಬಂದೆ. ಆ್ಯಕ್ಚುಲಿ ಯಶು ಜೊತೆ ತುಂಬಾ ಅಂದರೆ ತುಂಬಾ ಕಡಿಮೆ ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಿ. ಯಾಕಂದರೆ ಬೆಂಗಳೂರಲ್ಲಿ ನೀವು ನೋಡಿದ್ದೀರಾ, ಮನೆಯಲ್ಲೂ ಕೂಡ ವರ್ಕ್ ಇರುತ್ತೆ, ಯಶುನೂ ಕೂಡ ನೋಡ್ಕೋಬೇಕು. ಅದಾದಮೇಲೆ ಶಾಪ್ ಕಡೆನೂ ಕೂಡ ಗಮನ ಹರಿಸ್ಬೇಕು. ಹಾಗಾಗಿ ನನಗೆ ತುಂಬಾ ಟೈಮ್ ಕಮ್ಮಿ ಇರೋದ್ರಿಂದ ಯಶು ಜೊತೆ ಆದಷ್ಟು ನಾನು ಕಾಲ ಕಳೆಯೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅಷ್ಟು ನನಗೆ ಟೈಮ್ ಸಿಗೋದಿಲ್ಲ. ಬಟ್ ಇಲ್ಲಿ ಅಮ್ಮ ಮನೆಯಲ್ಲಂತೂ ಫುಲ್ ಫ್ರೀ ಇದೆ. ಯಾಕಂದರೆ ನನಗೆ ಏನು ಕೆಲಸನೂ ಕೊಡೋದಿಲ್ಲ ಅಮ್ಮ, ಎಲ್ಲ ಅವರೇ ನೋಡ್ಕೋತಾರೆ. ಹಾಗಾಗಿ ನಾನು ಆರಾಮಾಗಿ ನೆಮ್ಮದಿಯಾಗಿ ಯಶು ಜೊತೆ ಸಂತೋಷವಾಗಿ ಕಾಲ ಕಳೆದೆ. ಮತ್ತು ನನಗೆ ಸ್ವಲ್ಪ ವಾಯ್ಸ್ ಕೋಲ್ಡ್ ಆಗಿತ್ತು. ಹಾಗಾಗಿ ಸ್ವಲ್ಪ ವಾಯ್ಸ್ ಚೆನ್ನಾಗಿ ಬರ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಶು ಅಂತೂ ನನ್ನ ಜೊತೆ ತುಂಬ ಚೆನ್ನಾಗಿ ಕಾಲ ಕಳೆದ. ನಮ್ಮ ಮನೆ ಮಾಡಿ ಮೇಲೆ ಏನು ಸ್ಪೆಷಲ್ ಅಂತ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ನಾವು ಇಲ್ಲಿ ನಮ್ಮ ಮನೆ ಟೆರಸ್ ಮೇಲೆ ಬಂದರೆ ಆಲ್ಮೋಸ್ಟ್ ಸುತ್ತ ಬೆಟ್ಟ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅಂದರೆ, ಅದರಲ್ಲೂ ಮಳೆ ಬರೋ ಟೈಮಲ್ಲಿ ಅಥವಾ ಬೆಳಗ್ಗೆ ಮಾರ್ನಿಂಗ್ ಅಷ್ಟು ಬೇಗ ಅಥವಾ ಇಲ್ಲ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಈವ್ನಿಂಗ್ ಟೈಮು ಅಂದರೆ ಆಲ್ಮೋಸ್ಟ್ ಒಂದು 6:30 7 o'clock ಆ ಥರ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸುತ್ತ ಬೆಟ್ಟದ ಮಧ್ಯೆ ನಾವಿದ್ದೀವಿ ಅಂತ ಅನಿಸುತ್ತೆ. ತೋರಿಸ್ತೀನಿ ನಿಮಗೆ ನೋಡಿ. ನೀವು ನೋಡ್ಬೋದು, ಅಲ್ಲಿ ಫ್ಯಾನ್ಸ್ಗಳು ತಿರುಗ್ತಾ ಇದೆಯಲ್ಲ, ಅಲ್ಲೆಲ್ಲ ಅಬ್ಸರ್ವ್ ಮಾಡಿ. ಸುತ್ತ ಆಲ್ಮೋಸ್ಟ್ ಸುತ್ತ ಬೆಟ್ಟಗಳಿದೆ ನೋಡಿ. ಸೊ ಬೆಟ್ಟದ ಮಧ್ಯೆ ನಾವಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಇದು ಆ್ಯಕ್ಚುಲಿ ಮೊಬೈಲಿಗಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ವಾ? ನೋಡಿ ಅಲ್ಲೆಲ್ಲ ಲಾಸ್ಟ್ ಎಡ್ಜಲ್ಲಿ ನೋಡಿ ಬೇಕಾದ್ರೆ ನೀವು, ಅಲ್ಲೆಲ್ಲ ಬೆಟ್ಟ ಇದೆ. ಇಲ್ಲಿ ನೋಡಿ, ಅಲ್ಲಿ ನಮ್ಮ ಗುಂಡಣ್ಣ ಯಶು, ಇಲ್ಲಿ ನೋಡು, ಬಾ ಬಾ ಬಾ, ಅವನಿಗೆ ಆಟನೋ ಆಟ. ನಾನು ಪ್ರತಿ ಬಾರಿ ಅಮ್ಮ ಮನೆಗೆ ಬಂದಾಗ ಅಪ್ಪ ಅಮ್ಮನ ಆಚೆ ಕರ್ಕೊಂಡು ಹೋಗ್ತೀನಿ. ಅಂದರೆ ಎಲ್ಲಾದರೂ ಹೊರಗಡೆ ಇರ್ಬೋದು ಅಥವಾ ಊಟಕ್ಕೆ ಇರ್ಬೋದು, ಆ ರೀತಿ ಕರ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ನಾನು ಈ ಬಾರಿ ಅಪ್ಪ ಅಮ್ಮನ ಹೋಟೆಲಿಗೆ ಕರ್ಕೊಂಡು ಬಂದಿದ್ದೆ. ಯಾಕಂದರೆ ಅಮ್ಮ ಸ್ವಲ್ಪ ಸುಸ್ತಾಗಿದ್ದರು, ಯಾಕೋ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರು. ಹಾಗಾಗಿ ನಾನು ಈ ಒಂದು ಹೋಟೆಲಿಗೆ ಕರ್ಕೊಂಡು ಬಂದೆ. ಈಗ ಕಾಣಿಸ್ತಿದ್ದೀರಲ್ಲ, ಬೇಡವಾ? ಏನು, ಯಾಕೆ ಬೇಡ? ಏನಾಯಿತು? ಬೇಡ
ಅಪ್ಪ ಅಮ್ಮ ಸಂತೋಷವಾಗಿದ್ದರೆ ನಾವೂ ಕೂಡ ಸಂತೋಷವಾಗಿರ್ತೀವಿ. ಅಷ್ಟೇ ಅಲ್ಲ, ನಾವು ಏನೇ ಕೆಲಸ ಮಾಡಿದರೂ ಕೂಡ ಅಪ್ಪ ಅಮ್ಮನ ಆಶೀರ್ವಾದ ತುಂಬಾ ಮುಖ್ಯ ಆಗಿರುತ್ತೆ. ಸೊ ನೀವು ಕೂಡ ಅಪ್ಪ ಅಮ್ಮನ ಹೆಚ್ಚಾಗಿ ಅಂದರೆ ಬೇರೆಯವ್ರು ಹಾಗೆ ನೋಡ್ಕೋತಾರೆ ಹೀಗೆ ನೋಡ್ಕೋತಾರೆ ಅನ್ನೋದು ಬೇಡ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅವರನ್ನು ಖುಷಿಯಾಗಿ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಪ್ಪ ಅಮ್ಮ ಸಂತೋಷವಾಗಿದ್ದರೆ ಅದೇ ನಮಗೆ ದೊಡ್ಡ ಆಶೀರ್ವಾದ. ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದರೆ ಅಪ್ಪ ಅಮ್ಮನ ನಗು, ಅವರ ಆಶೀರ್ವಾದ ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಅಪ್ಪ ಅಮ್ಮನ್ನ ಸಂತೋಷವಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಮಗನೂ ಕೂಡ ಆವಾಗಲೇ ಊಟ ಬೇಡ ಅಂದ, ಬಟ್ ಇವಾಗ ಊಟ ಮಾಡ್ತಾ ಇದ್ದಾನೆ. ಅವ್ನು ಯಾವಾಗಲೂ ಹಾಗೆ, ಅವನು ಹೊಟ್ಟೆ ಹಸಿದ್ರೆ ಅಮ್ಮ ನನಗೆ ಹಾಕ್ಕೊಡಿ ಅಂತ ಕೇಳ್ತಾನೆ. ಊಟದ ವಿಚಾರದಲ್ಲಿ ಅವನು ಯಾವತ್ತೂ ನಾಚ್ಕೊಳ್ಳೋದಾಗಿರಲಿ ಆ ಥರ ಏನೂ ಮಾಡಲ್ಲ. ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಸೊ ನಾವು ಕೂಡ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇಲ್ಲಿಂದ ಆಚೆ ಹೊರಟ್ವಿ. ಇವತ್ತಿಗೆ ಈ ಒಂದು ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾಗಿ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಕಮೆಂಟ್ ಮಾಡಿ.